ಪೈನಾಪಲ್ ಗೊಜ್ಜು ಎಲೆ ತುದಿಗೆ ಅಂತ ಬಡಿಸ್ಕೋತಾರೆ, ಅನ್ನ ಕಲ್ಸ್ಕೊಂಡು ತಿನ್ನೋ ಮಟ್ಟಕ್ಕೆ ಇರುತ್ತೆ ಅಂತ ಆಸೆ ಪಡ್ತಾರೆ ಸರ್. ಹಾ, ಯಾವಾಗ ಏನ್ ತರಕಾರಿ ಹಾಕಿ ಮಾಡಿದ್ರು ಕೂಡ ಈ ಪುಡಿ ಆಡ್ ಮಾಡಿ ಇಷ್ಟೇ ಮಾಡಿದ್ರು ಕೂಡ ಗೊಜ್ಜು ರೆಡಿ ಆಗುತ್ತೆ. ಸೊ ಮಲಯಾಳತೆಗೆ ಅದ್ಭುತವಾದ ರೆಸಿಪಿ ಸಿಕ್ತು. ಹಾ ಸರ್. ಸೊ ಇವತ್ತು ಭೋಜನ ಪ್ರಿಯದಲ್ಲಿ ಏನ್ ಫೇಮಸ್ ಇದೆಯೋ, ಯಾರು ಇಷ್ಟಪಡ್ತಾರೆ ಇಲ್ಲಿ ಎಲ್ಲ ಜನ, ಅದೇ ಸಿಕ್ಕಿದೆ. ಹೌದು, ಗೊಜ್ಜು ಈಗ ತಿನ್ನಕ್ಕೆ ರೆಡಿ ಆಗಿದೆ. ಪೈನಾಪಲ್ ಗೊಜ್ಜು ತಿನ್ನೋದಕ್ಕೆ ಸಿದ್ಧವಾಗಿದೆ ಸರ್. ಈಗ ಪ್ರಿಪೇರ್ ಮಾಡೋದನ್ನ ಪೈನಾಪಲ್ ಗೊಜ್ಜು. ಫಸ್ಟ್ ಅದು ರುಚಿ ನೋಡಿ, ಉಪ್ಪು ಖಾರ ನೋಡಿ. ಎಣ್ಣೆ ಹಾಕೊಂಡು ತಿನ್ಬೇಕಾ? ಹಾ ಸರ್, ತುಪ್ಪಕ್ಕಿಂತ ಎಣ್ಣೆ ರುಚಿ. ಭೋಜನದಲ್ಲಿ ಇನ್ನೊಂದು ಭೋಜನ, ಭೋಜನ ಪ್ರಿಯದಲ್ಲಿ ಒಂದು ಬರೀ ಗೊಜ್ಜಿನ ಭೋಜನ ಇದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಭೋಜನ ಪ್ರಿಯ ಅಕ್ಕಿ ರೊಟ್ಟಿ, ಅದ್ಭುತವಾದ ಒಂದು ಸಾಂಬಾರು ಪುಡಿ, ತಿಳಿ ಸಾರಿನ ಪುಡಿ. ಮೇಡಮ್ ಅವರು, ದೀಪಾ ಮೇಡಮ್ ಅವರು ಬನ್ನಿ. ಇವತ್ತು ಇಲ್ಲಿ ಇನ್ನೊಂದು ಭಾಳ ಪ್ರೀತಿ ನನಗೆ. ಬಾಳೆಯಲ್ಲಿ ಊಟ ಕೊಟ್ಟಾಗ ಅದನ್ನು ಬಿಡೋದೇ ಇಲ್ಲ. ಯಾವುದಂತೀರಿ? ಪೈನಾಪಲ್ ಗೊಜ್ಜು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ದೆ. ನನಗೆ ಅದನ್ನು ಒಂದು ಸಲ ತೋರಿಸೋಣ ಅಂತ ಹೇಳಿದ್ದಾರೆ. ಇವತ್ತು ಆ ದಿನ ಇದೆ. ಯಾವುದು? ಪೈನಾಪಲ್ ಗೊಜ್ಜು. ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮದು ಹುಳಿ ಅದ್ಭುತವಾಗಿತ್ತು. ಅವತ್ತು ಒಂದು ಮಾತು ಬಂತು ನಿಮ್ಮದು, ನಮ್ದು ಗೊಜ್ಜು ನೋಡಿ ಅಂತ. ಅದು ಪೈನಾಪಲ್ ಗೊಜ್ಜು ಸರ್. ಹೇಳಿದ್ರೆ ನಮ್ದು ನಾವೇ ಹೇಳ್ಕೊಳಂಗ ಅನ್ಸುತ್ತೆ. ಗೊಜ್ಜು ಅಷ್ಟು ಇಷ್ಟಪಡ್ತಾರೆ ಸರ್ ಇಲ್ಲಿ. ಪೈನಾಪಲ್ ಗೊಜ್ಜು ಎಲೆ ತುದಿಗೆ ಅಂತ ಬಡಿಸ್ಕೋತಾರೆ, ಅನ್ನ ಕಲ್ಸ್ಕೊಂಡು ತಿನ್ನೋ ಮಟ್ಟಕ್ಕೆ ಇರುತ್ತೆ ಅಂತ ಆಸೆ ಪಡ್ತಾರೆ ಸರ್. ಹಾಗಾಗಿ ಒಂದೊಂದು ಪದಾರ್ಥನು ಎಲ್ಲೂ ಸಿಗದೇ ಇರೋದು ಮಾಡ್ಬೇಕು ಅನ್ನೋದೇ ನಮ್ಮ ಪ್ರಯತ್ನಕ್ಕೆ ಒಳ್ಳೆ ಜನರಿಂದ ಪ್ರತಿಫಲ ಸಿಗ್ತಾ ಇದೆ. ನಾವು ಅಕ್ಕಿ ರೊಟ್ಟಿ ಮಾಡಿದ್ವಲ್ಲ, ಅವತ್ತು ಬಾಳೆಲೆ ಊಟ ಮಾಡ್ಬೇಕಾದ್ರೆ ಗೊಜ್ಜು ನೋಡಿ ಕೇಳ್ಕೊಂಡಿದ್ದೆ. ಹಾ ಸರ್, ಅವತ್ತೇ ಕೇಳಿ ಅಂತ ಆ ದಿನ ಇವತ್ತು ಬಂದಿದೆ. ನೋಡ್ಬಿಡೋಣ. ಹಾ ಸರ್, ಇವತ್ತು ನಾನು ಪೈನಾಪಲ್ ಗೊಜ್ಜಿಗೆ ಹದ ಮಾಡ್ಕೊಂಡಿದ್ದೀನಿ. ಪೈನಾಪಲ್ ಗೊಜ್ಜಿಗೆ ಬೇಕಾಗಿರುವಂತಹ ಪದಾರ್ಥಗಳು ನೋಡಿ. ಹೆಚ್ಚಿರುವಂತಹ ಒಂದು ಪೈನಾಪಲ್ಲು, ಇಂಗು, ಬೆಲ್ಲ, ಬಿಳಿ ಎಳ್ಳು, ಕರ್ಬೇವಿನ ಸೊಪ್ಪಿನ ದಳ, ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಮೆಂತ್ಯ, ಎಣ್ಣೆ, ಕೊಬ್ಬರಿ. ಸರ್, ಗೊಜ್ಜಿಗೆ ಬೇಕಾಗಿರುವಂತಹ ಮಸಾಲೆಗೆ ಏನೇನು ಹಾಕೊಂಡು ಹುರಿತೀವಿ ಅನ್ನೋದನ್ನು ತೋರಿಸ್ಕೊಟ್ಬಿಡ್ತೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕೋತೀನಿ ಸರ್. ಎಣ್ಣೆ ಕಾದಿದೆ. ಹಿಂಗೆ ಹಾಕೋತೀನಿ. ಹಿಂಗಿಲ್ಲದೆ ಯಾವ ಕಾರ್ಯಕ್ರಮನೂ ಶುರು ಮಾಡೋದಿಲ್ಲ ಸರ್. ನಮ್ಮಲ್ಲಿ ಗಣಪತಿ ಇದ್ದಂಗೆ, ಪೂಜೆಗೆ ಮೊದಲು ಗಣಪತಿ ಹೇಗೋ ಹಾಗೆ ಹಿಂಗಿನ ಒಗ್ಗರಣೆ ಬಿದ್ದ ಮೇಲೆ ಮುಂದಿನ ಹಂತ. ಹಾ, 1 ಸ್ಪೂನ್ ಮೆಂತ್ಯ, ಕೆಂಪಾದ ತಕ್ಷಣ 3 ಸ್ಪೂನ್ ಉದ್ದಿನಬೇಳೆ. ಸರ್, ಉದ್ದಿನಬೇಳೆ ಆಗಿದೆ. ಒಣಮೆಣಸಿನ್ಕಾಯಿ ಹಾಕೋತೀನಿ, ಬ್ಯಾಡಗಿ ಒಂದು 10 ರಿಂದ 15 ಹಾಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಕೊಬ್ಬರಿ ತುರಿ ಅರ್ಧ ಹೋಳು, ಕರ್ಬೇವಿನ ಸೊಪ್ಪು 4 ರಿಂದ 5 ದಳ, ಸಾಕು. ಆಲ್ರೆಡಿ ಉದ್ದಿನಬೇಳೆ ಆಗೋಗಿತ್ತಲ್ಲ, ಹಾಗಾಗಿ ಏನು ಬೇಡ. ಕೊಬ್ಬರಿ ಎಂಚೂರು ಹಸಕ್ಲು ವಾಸನೆ ಹೋದ್ರೆ ಸಾಕು. ಇದು ಚೆನ್ನಾಗಿ ಆರ್ಲಿ. ನಾವು ಅಷ್ಟರೊಳಗೆ ಪೈನಾಪಲ್ನ ಬೇಯಿಸ್ಕೊಂಬಿಡೋಣ. ಪೈನಾಪಲ್ ಬೇಯಿಸ್ಕೊಂಬಿಡೋಣ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಇಂಗು ರುಬ್ಗೊಳಕ್ಕೆ ಹಾಕಿರೋದನ್ನ ಮತ್ತೆ ಹಿಂಗೆ ಹಾಕೋದಿಲ್ಲ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಒಗ್ಗರಣೆ. ಸರ್, ಇದೇ ಥರ ಗೊಜ್ಜಲ್ಲೇ ಪೈನಾಪಲ್ ಗೊಜ್ಜು, ದಪ್ಪ ಮೆಣಸಿನ್ಕಾಯಿ ಗೊಜ್ಜು, ಅದು ಬಿಟ್ಟರೆ ಸೌತೆಕಾಯಿ ಗೊಜ್ಜು, ಸರ್ ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು. ಇದೇ ಮಸಾಲೆ ಈಗ ನಾನು ಏನು ಹುರಿದು ರೆಡಿ ಮಾಡ್ಕೊಂಡಿದ್ದೀನಲ್ಲ ಮಸಾಲೆ, ಅದೇ ಮಸಾಲೆಗೇನೆ ಕಿತ್ತಳೆ ಹಣ್ಣಿನ ಸಿಪ್ಪೆ. ಕಿತ್ತಳೆ ಹಣ್ಣಿನ ಸಿಪ್ಪೆನ ಇಲ್ಲ ಸರ್, ನೀವು ಒಂದ್ಸಲ ಮಾಡಿ ನೋಡಿ. ಕಿತ್ತಳೆ ಹಣ್ಣಿನ ಸಿಪ್ಪೆ, ನಿಂಬೆ ಹಣ್ಣಿನ ಸಿಪ್ಪೆ, ಅದೆಲ್ಲ ಕೂಡ ಮಾಡ್ಬೋದು ಸರ್. ತುಂಬಾ ವಿಶೇಷವಾಗಿರುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು ಅಂತೂ ಅಷ್ಟು ಅದ್ಭುತವಾಗಿರುತ್ತೆ ಸರ್. ತುಂಬಾ ವಿಶೇಷವಾಗಿರುತ್ತೆ ರುಚಿ. ಸ್ವಲ್ಪ ಬೇಯೋದು ಲೇಟು, ಮತ್ತು ಅದಕ್ಕೆ ನೀರು ಹಾಕೊಂಡು ಬೇಯಿಸ್ಕೋಬಾರ್ದು. ಕಿತ್ತಳೆ ಹಣ್ಣಿನ ಸಿಪ್ಪೆಗಾಗಲಿ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆ ಗೊಜ್ಜು ಮಾಡೋದಕ್ಕಾಗಲಿ ನೀರಲ್ಲಿ ಬೇಯಿಸ್ಕೋಬಾರ್ದು. ಈಗ ಇದನ್ನ ನೀರಲ್ಲಿ ಬೇಯಿಸ್ಕೋತೀನಿ ಪೈನಾಪಲ್ ಹಣ್ಣನ್ನ, ಬಟ್ ಅದನ್ನ ಎಣ್ಣೆಲೆ ಬಾಡಿಸ್ಕೋಬೇಕು ಸರ್. ಕೈ ಆಡಿಸ್ತಾನೆ ಇರಬೇಕು. ಅದು ತನ್ನ ಗಟ್ಟಿತನವನ್ನ ಬಿಟ್ಟು ಸಾಫ್ಟ್ ಆಗೋವರೆಗೂ ಎಣ್ಣೆಲೆ ಕೈ ಬಾಡಿಸ್ಬೇಕು. ಅದನ್ನ ಆವಾಗ ಇಟ್ಟು ತಿನ್ಬೋದು ಸರ್. 1 ವಾರ ನೀವು ಇಟ್ಕೊಂಡು ಫ್ರಿಜ್ಜಲ್ಲಿ ಇಡ್ತಾನೆ 3 ದಿನ ಬಳಸ್ಬೋದು ಸರ್. ನೀರೇ ಬಿದ್ದಿರಲ್ಲ ಅಲ್ವಾ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೊಂಚೂರು ನೀರು ಹಾಕೋತೀನಿ ನೋಡಿ. ಈಗ
ಸರ್ ಈಗ ಹುರಿದು ಹದ ಇಟ್ಕೊಂಡಿದೀವಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಹಾಂ ಹಾಂ ಪೈನಾಪಲ್ ಬೇಯೋದ್ರೊಳಗೆ ಇದು ರುಬ್ಕೊಂಡ್ಬಿಡ್ಬೋದು. ಸರಿ ಸರಿ. ನೋಡಿ ನುಣ್ಣಗೆ ರುಬ್ಬಿದೆ ಈಗ. ಓಕೆ ಸರ್ ಬೇಯಕ್ಕೆ ಹಾಕಿದ್ವಲ್ಲ ಪೈನಾಪಲ್ ಬೆಂತ ನೋಡೋಣ. ಪೈನಾಪಲ್ ತುಂಬ ಬೇಗ ಬೆಂದೋಗುತ್ತೆ. ನೋಡಿರಿ ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಈಗ ಇಷ್ಟೇ ಅಲ್ವಲ್ಲ, ಇನ್ನೂ ಉಪ್ಪು ಹುಳಿ ಖಾರ ಮಸಾಲೆ ಜೊತೆ ತುಂಬ ಹೊತ್ತು ಬೇಯೋದ್ರಿಂದ ಪಕ್ವವಾಗಿ ಆಗತ್ತೆ ಬೆಂದಿರೋದು. ಓಕೆ ಈಗ ಬೆಂದಿರೋ ಪೈನಾಪಲ್ಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಸರ್ ಇದನ್ನು ಕೂಡ ಹಾಗೇನೆ ನಾ ಹುಳಿ ಪುಡಿ ಹೇಳ್ದಂಗೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಯಾವ ತರಕಾರಿಗೆ ಬೇಕೋ ನಿನಗೆ ಒಂದೇ ದಿನದಲ್ಲೇ ಖಾಲಿ ಮಾಡಬೇಕು ಅಂತೇನಿಲ್ಲ. ಪೌಡ್ರ್ ಮಾಡ್ಕೊಂಡು ಗೊಜ್ಜು ಪುಡಿ ಅಂತ ಒಂದ್ ಕಡೆ ಬರೆದು ಇಟ್ಕೊಂಡ್ಬಿಟ್ರೆ ಯಾವಾಗ ಏನ್ ತರಕಾರಿ ಹಾಕಿ ಮಾಡಿದ್ರು ಕೂಡ ಈ ಪುಡಿ ಆ್ಯಡ್ ಮಾಡಿ ಇಷ್ಟೇ ಮಾಡಿದ್ರು ಕೂಡ ಗೊಜ್ಜು ರೆಡಿ ಆಗುತ್ತೆ. ಅದು ಪೈನಾಪಲ್ ಗೊಜ್ಜು, ದಪ್ಪಣಸರಿಕಾಯಿ ಗೊಜ್ಜು, ಸೌತೆಕಾಯಿ ಗೊಜ್ಜು, ನಾಗ್ಲೇ ಹೇಳಿದ್ನಲ್ಲ ಕಿತ್ಲೆ ಹಣ್ಣಿನ ಸಿಪ್ಪೆ, ನಿಂಬೆ ಹಣ್ಣಿನ ಸಿಪ್ಪೆ, ಯಾವ್ದಾದ್ರೂ ಆಗುತ್ತೆ ಸರ್. ಸರ್ ನಮಸ್ಕಾರ. ಸೊ ನಿಮ್ಮಿಂದ ರೆಸಿಪಿ ಬಂದಿಲ್ಲ ಇನ್ನು? ಖಂಡಿತ ಸದ್ಯದಲ್ಲಿ ಒಂದು ಹೊಸ ರೆಸಿಪಿ ನಮ್ಮ ಮಾತೃ ಶೈಲಿಯ ಒಂದು ಅಕ್ಕಿ ಪಾಯಸ ಅಂತ ಮಾಡ್ತೀವಿ ಸರ್. ಫೇಮಸ್. ಹೌದಾ? ನೆಕ್ಸ್ಟ್ ಅದನ್ನ ಮಾಡಿ ಮಾಡೋಣ ಅಕ್ಕಿ ಪಾಯಸ ಅಂತ ಕರಿತಾರೆ ಇತ್ತೀಚೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಸರ್, ಮತ್ತೆ ಗೊಜ್ಜಿಗೆ ಬೆಲ್ಲ ಮುಂದಿರಬೇಕು ಸರ್. ಹಾಗಾಗಿ ಒಂದು ಅರ್ಧ ಹಚ್ಚಿ ತಗೊಂಡಿದ್ದೀನಿ. ಕೆಲವರು ಸಿಹಿ ಬೇಡ ಅಂತನ್ನೋರಿಗೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಬೇಕಾದ್ರೆ. ಗೊಜ್ಜು ಅಂದ್ರೆ ಸ್ವಲ್ಪ ಸಿಹಿ ಮುಂದಿರಬೇಕು ಸರ್. ಹಾಗೆ ನೆಕ್ತಾರೆ ಪಾಪ ಇಷ್ಟಪಟ್ಟು. ಪೈನಾಪಲ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಹುಳಿ ಹಾಕ್ತೀನಿ ನಾನು. ಮಾಮೂಲಿ ರೆಗ್ಯುಲರ್ ಆಗಿ ಬೇರೆ ಈಗ ಸೌತೆಕಾಯಿಗಳಿಗೆ ಹಾಕೋಷ್ಟು ಹಾಕೋದಿಲ್ಲ. ಇದರಲ್ಲೇ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆಹಣ್ಣ ಸೇರಿಸ್ತೀನಿ. ಸರ್ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆಹಣ್ಣು ಸೇರಿಸ್ತೀನಿ. ಈಗ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಪರಿಪಕ್ವವಾಗಿ ಬಿದ್ದಿದೆ. ಇದು ಇನ್ನೂ 2 ಕುದಿ ಬಂದ ಮೇಲೆ ಎಳ್ಳು ಪುಡಿ ಹಾಕ್ತೀನಿ. ಓಕೆ. ಸೊ ಮಲಯಾಳತೆಗೆ ಅದ್ಭುತವಾದ ರೆಸಿಪಿ ಸಿಕ್ತಿದೆ. ಹಾಂ ಸರ್, ಹೇಳಲ್ಲ 5-6 ಜನ 2 ಹೊತ್ತಿಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪರೋಟ ತುಂಬಾ ಬಾಯಿ ಕೆಟ್ಟೋಗಿದೆ, ಅದೇ ಹುಳಿ ಸಾರು ಬೇಜಾರು ಅಂದವ್ರು ಕೂಡ ಅನ್ನಕ್ಕೆ ಕಲ್ಸ್ಕೊಂಡು ಕೂಡ ತಿನ್ಬೋದು ಸರ್. ಸೊ ಇವತ್ತು ಭೋಜನ ಪ್ರಿಯದಲ್ಲಿ ಏನು ಫೇಮಸ್ ಇದೆಯೋ, ಯಾರು ಇಷ್ಟಪಡ್ತಾರೆ ಇಲ್ಲ ಜನ, ಅದೇ ಸಿಕ್ಕಿದೆ. ಹೌದು ಸರ್. ನೋಡಿ ಒಂದು 2 ಕುದಿ ಬಂದಾಗಿದೆ. ಈಗ ನಾನು ಪುಡಿ ಮಾಡ್ಕೊಂಡಿರೋ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ತೀನಿ. ಅದು ಒಂದಿಷ್ಟು ಒಂದು 3 ಚಿಟಿಕೆ ಸರ್. ನೋಡಿ ನಾನು 3 ಸಲ ಹಿಂಗೆ ಹಾಕ್ತಾ ಇದ್ದೀನಿ. ಸಣ್ಣ ಹಿಡಿ ಸರ್. ಗೊಜ್ಜು ಕುದಿಯೋ ಪರಿಮಳ ಬರ್ತಾ ಇದೆಯಾ ನೋಡಿ. ಹೌದೌದು. ಹುಳಿ ಪುಡಿ, ಸಾರಿನ ಪುಡಿ, ಗೊಜ್ಜು ಪುಡಿ, ಬಿಸಿಬೇಳೆ ಬಾತ್ ಪುಡಿ, ವಾಂಗಿ ಬಾತ್ ಪುಡಿ ಎಲ್ಲಾನು ಮಾಡಿಟ್ಕೊಂಡು ಸರ್. ಕೊಬ್ಬರಿ ತುರಿನ ಹುರ್ಕೊಂಡು ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ಒಂದು 3 ದಿನ ಬೇಡ, 1 ವಾರಕ್ಕೆ ಉಪಯೋಗಿಸ್ಕೋಬಹುದು. ಪಾಪ ಕೆಲ್ಸಕ್ಕೆ ಹೋಗೋ ಲೇಡೀಸ್ಗಳಿಗೆ ಅಲ್ಲಿ ಮಾಡಿ ಅಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋ. ಈಗ ಒಂದ್ಸಲ ವಾಂಗಿ ಬಾತ್ ಪುಡಿ ರೆಡಿ ಇತ್ತು ಅಂದ್ರೆ ಒಂದ್ಸಲ ಅನ್ನಕ್ಕಿಟ್ರೆ ಒಂದು ತರಕಾರಿ ಕೂಗಿಸ್ಕೊಂಡ್ರೆ ವಾಂಗಿ ಬಾತ್ ಡಬ್ಬಿಗೆ ಹಾಕೊಂಡು ಹೊಟ್ಟೋಗ್ಬಿಡ್ಬೋದು. ಆಗ ಮಾಡಿ ಆಗ ಬಡಿಯೋದಕ್ಕಿಂತ ಮಾಡಿ ಇಟ್ಕೊಂಡ್ಬಿಡೋದು ವಾಸಿ ಸರ್. ಕೆಲವರು ಮನೇಲೇ ಇರ್ತೀವಿ ಅಂತನೋರು, ನಾವು ಫ್ರೀ ಆಗಿರ್ತೀವಿ ಅಲ್ಲೇ ಫ್ರೆಶ್ ಆಗಿ ಹುರಿದು ಹಾಕ್ತೀವಿ ಅಂತಾರೆ. ಕೆಲ್ಸಕ್ಕೆ ಹೋಗೋರ್ಗೆ ಇದು ಅನುಕೂಲ, ಅವ್ರವ್ರ ಅನುಕೂಲಕ್ಕೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋಬಹುದು ಸರ್. ಉಪ್ಪು ಹುಳಿ ಖಾರ ಅಷ್ಟು ಕುದ್ದ ಮೇಲೇನೆ ಮತ್ತೆ ನಿಮ್ಮ ಎದುರಿಗೆ ಬಿಳಿ ಎಳ್ಳಿನೂ ಸೇರಿಸಿ 3-4 ಕುದಿ ಬಂದಿದೆ. ಹಸಿಗೆ ವಾಸನೆ, ಹಸಿಕಲ್ದು ಘಮ ಎಲ್ಲ ಹೋಗಿದೆ. ಗೊಜ್ಜು ಈಗ ತಿನ್ನಕ್ಕೆ ರೆಡಿ ಆಗಿದೆ ಸರ್. ಪೈನಾಪಲ್ ಗೊಜ್ಜು ತಿನ್ನೋದಕ್ಕೆ ಸಿದ್ಧವಾಗಿದೆ. ಸರಿ ಪ್ರಿಪೇರ್ ಮಾಡೋದಲ್ಲ ಪೈನಾಪಲ್ ಗೊಜ್ಜು. ಫಸ್ಟ್ ಅದು ರುಚಿ ನೋಡಿ, ಉಪ್ಪು ಖಾರ ನೋಡಿ. ಎಣ್ಣೆ ಹಾಕೊಂಡು ತಿನ್ಬೇಕಾ? ಹಾಂ ಸರ್. ತುಪ್ಪಕ್ಕಿಂತ ಎಣ್ಣೆ ರುಚಿ. ಎಣ್ಣೆ ಒಟ್ಟಿಗೆ ಗೊಜ್ಜು ಫಸ್ಟ್ ಟೈಮ್ ನಾನು ನೋಡ್ಬಿಡೋಣ. ಭೋಜನ ಪ್ರಿಯದ ಗೊಜ್ಜು, ಭೋಜನದಲ್ಲಿ ಇನ್ನೊಂದು ಭೋಜನ, ಭೋಜನ ಪ್ರಿಯದಲ್ಲಿ ಒಂದು ಬರೀ ಗೊಜ್ಜಿನ ಭೋಜನ ಇದು. ನೀವು ವಿಡಿಯೋದಲ್ಲಿ ರೆಸಿಪಿ ನೋಡೋದಕ್ಕೆ ಇವತ್ತು ಅನ್ನದೊಟ್ಟಿಗೆ ಬರೀ ಗೊಜ್ಜು, ಪೈನಾಪಲ್ ಗೊಜ್ಜು ನೋಡೋಣ.
ಎಲ್ಲೂ ಮಿಸ್ ಮಾಡೋಂಗಿಲ್ಲ. ಅವತ್ತು ಬಂದರೂ ಅದೇ ರುಚಿ, ಇವತ್ತು ಬಂದರೂ ಇದೇ ರುಚಿ. ಇದು ಹೆಂಗೆ ಸಾಧ್ಯ? ಆ ಪುಡಿ ಮಾಡುವ ಪ್ರಕ್ರಿಯೆ ಅವರಿಗೆ ಕರಗತ ಎಷ್ಟು ಪಟಪಟ ಮಾಡಿ ತೋರಿಸ್ಬಿಟ್ರು. ಆ ಪಟಪಟ ಮಾಡಿರೋ ರುಚಿ ನಮಗೆ ಚಟಪಟ ಬಾಯಲ್ಲಿ ಪೈನಾಪಲ್ದು ಫ್ಲೇವರು ಹಾಗೆ ಸ್ಪ್ರೆಡ್ ಆದಾಗ ನೀವು ಅಗಿತಿರಲ್ಲ, ಅವ್ರ ಗೊಜ್ಜಿನ ಮಸಾಲ ಒಟ್ಟಿಗೆ ಪೈನಾಪಲ್ ಫ್ಲೇವರ್ ಸೇರಿಕೊಂಡು ಇನ್ನೇನು ರೀ, ನೀವು ಊಹಿಸ್ಕೊಂಡು ಮನೇಲಿ ಮಾಡಿಕೊಂಡು ಸೌದ್ಬಿಟ್ಟು ನಮ್ಗೆ ಹೇಳಿ. ಬಾಬಾ ಅದ್ಭುತವಾದ ಒಂದು ಪೈನಾಪಲ್ ಗೊಜ್ಜು ಸಿಕ್ಕಿದೆ ಇವತ್ತು. ಭೋಜನ ಪ್ರಿಯ ಮೈಸೂರು, ಅಡ್ರೆಸ್ಸು, ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಮೈಸೂರಿಗೆ ಯಾವಾಗೇ ಬರಲಿ, ಇದೊಂದು ಸಲ ವಿಸಿಟ್ ಮಾಡಿ ನಾವು ಹೇಳಿದಕ್ಕೋಸ್ಕರ ಗೊಜ್ಜನ್ನ ಟೇಸ್ಟ್ ಮಾಡಿ ಹೇಳಿ. ಕಾಮೆಂಟ್ಸ್ ಹೋಗ್ಬೇಕು, ಕಾಯ್ತಾ ಇರ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.